ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಳೆದ ಒಂದು ತಿಂಗಳಿಂದ ಈ ಹೃದಯಾಘಾತದ ಪ್ರಕರಣವನ್ನು ನೋಡ್ತಾ ಇದ್ದಾರೆ. ನಿಜವಾಗಲೂ ಕೂಡ ಜನ ಆತಂಕದಲ್ಲಿದ್ದಾರೆ. ಯಾಕೆ ಹಿಂಗಾಗ್ತಾ ಇದೆ ಅಂತೇಳಿ. ಯಾವಾಗ ಈ ರೀತಿಯಾಗಿ ಪ್ರಮುಖವಾಗಿ ಹಾಸನದಲ್ಲಿ ನಿರಂತರವಾಗಿ ಹೃದಯಾಘಾತಗಳ ಒಂದು ಕೇಸ್ಗಳು ಜಾಸ್ತಿ ಆದಾಗ ವರದಿ ಕೂಡ ಮಾಡಲಾಗತ್ತೆ. ಎಲ್ಲ ವೈದ್ಯರ ತಂಡ ವರದಿಯನ್ನು ಮಾಡಾದ ನಂತರ ಕೆಲವೊಂದಿಷ್ಟು ಅಂಶಗಳು ಹೊರಗಡೆ ಬರುತ್ತೆ. ಏನು ಕಾರಣ ಇರಬಹುದು ಹೃದಯಾಘಾತಕ್ಕೆ ಅಂತೇಳಿ. ಪ್ರಮುಖವಾಗಿ ಅಂದರೆ ಹೃದಯಾಘಾತಕ್ಕೆ ಒಂದೇ ಕಾರಣ ಇರೋದಿಲ್ಲ ಅನ್ನೋದು. ಅಂದರೆ ಇಲ್ಲಿಯ ತನಕ ಎಲ್ಲ ಕಾರಣಗಳನ್ನು ನೋಡ್ತಾ ಇದ್ದರೆ ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಒತ್ತಡ ಆಗಿರ್ಬೋದು, ಅಥವಾ ಸರಿಯಾದ ರೀತಿಯಲ್ಲಿ ನೀವು ನಿದ್ದೆ ಮಾಡದೇ ಇರೋದು, ಸೊ ಈ ರೀತಿ ಹಲವು, ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ, ಈ ರೀತಿಯ ಕಾರಣಗಳನ್ನು ಈಗಾಗಲೇ ನೀಡಲಾಗ್ತಾ ಇದೆ. ಬಟ್ ಎಕ್ಸಾಕ್ಟ್ ಆಗಲಿ ಏನು ಕಾರಣ ಇದೆ ಹೃದಯಾಘಾತಕ್ಕೆ ಅನ್ನೋದು ಇದುವರೆಗೂ ಕೂಡ ಯಾರೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಆದರೆ ಈ ಕೋವಿಡ್ ಆದ ನಂತರ ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಇತ್ತು. ಆದರೆ ಅದಕ್ಕೆ ತಜ್ಞ ವರದಿ ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ವ್ಯಾಕ್ಸಿನ್ಗೂ ಮತ್ತು ಈ ಹೃದಯಾಘಾತಕ್ಕೆ ಏನು ಸಂಬಂಧ ಇಲ್ಲ ಅಂತೇಳಿ. ಬಟ್ ನಮ್ಮ ಲೈಫ್ ಸ್ಟೈಲಿಂದಾಗಿ ಫುಡ್ ಅಂದರೆ ನಮ್ಮ ಆಹಾರ ಪದ್ಧತಿ ಏನಿದೆಯಲ್ಲ ಅದರಿಂದಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಮೇಲ್ನೋಟಕ್ಕೆ ಬಂದಿದೆ. ಈ ರೀತಿಯ ಸಮಸ್ಯೆ ಆದಾಗ ಸಾವನ್ನಪ್ತಾ ಇರುವಂಥ ಸಂಖ್ಯೆಗಳು ಕೇವಲ 40 ವರ್ಷ ಮೇಲ್ಪಟ್ಟರು ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಗೂ ಕೂಡ ಹೃದಯಾಘಾತ ಆಗ್ತಾ ಇತ್ತು. ಅದರಲ್ಲಿ ಮಹಿಳೆಯರು ಕೂಡ ಒಂಥರ ಕಾಂಪಿಟೇಷನ್ ಅನ್ನೋ ರೀತಿಯಲ್ಲೂ ಕೂಡ ಮಹಿಳೆಯರಲ್ಲೂ ಕೂಡ ಈ ರೀತಿ ಹೃದಯಾಘಾತದ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿತ್ತು. ಆದರೆ ಈ ಒಂದು ತುಮಕೂರಿನಲ್ಲಿ ಅಂದರೆ ಪ್ರಮುಖವಾಗಿ ಈ ಹಿಂದೆ ಸ್ವಾಮೀಜಿಯೊಬ್ಬರು ಕೂಡ ಡೆತ್ ಆಗಿರ್ತಾರೆ, ಹೃದಯಾಘಾತದಿಂದಲೇ ಸಾವನ್ನಪ್ತಾರೆ. ಬಟ್ ಅವರ ಒಂದು ಪುಣ್ಯ ಸ್ಮರಣೆಯನ್ನು ಒಂದು ಉದಾಹರಣೆಯ ಮುಖಾಂತರ ಇವತ್ತು ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ಮಾಡ್ತಾ ಇರುವಂತಂದರೆ ಎಲ್ರಿಗೂ ಕೂಡ ಒಂದು ಜನರಲ್ ಚೆಕಪ್ ಬೇಕೇ ಬೇಕಾಗತ್ತಲ್ಲ. ಸೊ ಅದು ಎಲ್ರಿಗೆ ಒಂದು ಉದಾಹರಣೆ ಆಗಲಿ, ಪ್ರೇರಣೆ ಆಗಲಿ ಅಂಥೇಳಿ ಅವರ ಪುಣ್ಯ ಸ್ಮರಣೆಗಾಗಿ, ಅಂದರೆ ಸ್ವಾಮೀಜಿಯವರ ಪುಣ್ಯ ಸ್ಮರಣೆಗಾಗಿ ಇವತ್ತು ಮೆಡಿಕಲ್ ಚೆಕಪ್ ಮಾಡ್ತಾ ಇರುವಂಥದ್ದು. ಹೃದಯಾಘಾತದಿಂದ ಮಗ ಸ್ವಾಮಿ ಮೃತಪಟ್ಟಿರುವಂಥ ಹಿನ್ನೆಲೆ ಸೊ ಹಾರ್ಟ್ ಚೆಕಪ್ ಕ್ಯಾಂಪ್ ಮೂಲಕ ಇವತ್ತು ಮಗನ ಪುಣ್ಯಾರಾಧನೆ ಮಾಡಲಾಗಿದೆ. ತುಮಕೂರು ತಾಲೂಕಿನ ಹೆಬ್ಬಾಕ್ ಗ್ರಾಮದಲ್ಲಿ ಈ ರೀತಿಯ ಒಂದು ಆಚರಣೆ ಮಾಡಲಾಗಿದೆ. ಎಚ್ ನೀಲಕಂಠ ಸ್ವಾಮಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಸೊ ಈಗ ಬಿಜೆಪಿಯ ಯುವ ಮೋರ್ಚಾ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಎಚ್ ಸ್ವಾಮೀಜಿಯವರು. ಸೊ ಈಗ ಪುಣ್ಯಸ್ಮರಣೆಯನ್ನು ಅರ್ಥಪೂರ್ಣವಾಗಿ ಪೋಷಕರು ಆಚರಿಸಿದ್ದಾರೆ. ಅಂದರೆ ಬಹಿರಂಗವಾಗಿ ಯಾರಿಗೆಲ್ಲ ಈಗ ಆತಂಕ ಇದೆ ಅಲ್ವಾ, ಸೊ ಹಂಗಾಗಿ ಅವರೆಲ್ಲರೂ ಕೂಡ ಫ್ರೀ ಆಗಿ ಒಂದು ಜನರಲ್ ಚೆಕಪ್ಪನ್ನು ಮಾಡ್ತಿದ್ದಾರೆ. ನೀಲಕಂಠ ಸ್ವಾಮಿಯ ಸ್ಮರಣಾರ್ಥ ಈ ರೀತಿಯಾಗಿ ಆರೋಗ್ಯ ತಪಾಸಣೆ ಶಿಬಿರ ಹಾಗೆ ಹಾರ್ಟ್ ಚೆಕಪ್ ಕ್ಯಾಂಪ್ ಅನ್ನು ಕೂಡ ಇಲ್ಲಿ ಆಯೋಜನೆಯನ್ನ ಮಾಡಲಾಗಿರುವಂಥದ್ದು. ಹೆಬ್ಬಾಕ ಸ್ವಾಮಿ ಮೃತಪಟ್ಟಂತ ಹಿನ್ನೆಲೆಯಲ್ಲಿ ಇವರ ಪುಣ್ಯ ಸ್ಮರಣೆಯಾಗಿ ಪೂರ್ಣವಾಗಿ ಅಂದರೆ ಅರ್ಥಪೂರ್ಣವಾಗಿ ಈ ರೀತಿಯಾಗಿ ಪೋಷಕರು ಆಚರಿಸಿದ್ದಾರೆ. ಕಾರದೇಶ್ವರ ಮಠದ ಕಾರ್ಯದ ವೀರಬಸವ ಸ್ವಾಮೀಜಿ ಇದಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೆಲ್ತ್ ಕ್ಯಾಂಪ್ ಮಾಡೋದ್ರ ಮೂಲಕ ಗ್ರಾಮದ ಜನರಿಗೆ ಹಾರ್ಟ್ ಚೆಕಪ್ ಆಗಿರಬಹುದು ಹಾಗೆ ಆರೋಗ್ಯ ತಪಾಸಣೆಯ ಶಿಬಿರವನ್ನ ಆಯೋಜನೆಯನ್ನ ಮಾಡಿದ್ದಾರೆ. ಹೆಲ್ತ್ ಕ್ಯಾಂಪ್ನಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಹಾರ್ಟ್ ಚೆಕಪ್ ಅನ್ನ ಮಾಡಲಾಗಿರುವಂಥದ್ದು. 13 ವರ್ಷದ ಬಾಲಕ ಕೂಡ ಹಾರ್ಟ್ ಚೆಕಪ್ ಅನ್ನ ಮಾಡಿಸಿಕೊಂಡಿದ್ದಾನೆ. ಎದೆನೋವಿನಿಂದ ಬಳಲ್ತಾ ಇದ್ದ 13 ವರ್ಷದ ಬಾಲಕ ಉದಯ್ ಎಂಬಾತ ಶಾಲೆಯಲ್ಲಿ ಎದೆನೋವಿನಿಂದ ಈ ಬಾಲಕ ಬಳಲ್ತಾ ಇದ್ದ. ಶಿಬಿರದಲ್ಲಿ ಉದಯ್ ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ ವೈದ್ಯರು. ಆರೋಗ್ಯ ತಪಾಸಣೆಯ ಶಿಬಿರದಲ್ಲಿ ಸುತ್ತಮುತ್ತಲಿನ ಜನರು ಕೂಡ ಭಾಗಿಯಾಗಿದ್ರು. ಜನರಿಗೆ ಬಿಪಿ, ಇಸಿಜಿ ತಪಾಸಣೆಯನ್ನ ವೈದ್ಯರು ಕೂಡ ನಡೆಸಿದ್ದಾರೆ. ಹಾರ್ಟ್ ಚೆಕಪ್ ಕ್ಯಾಂಪ್ನಿಂದ ಹಲವರಿಗೆ ಉಪಯೋಗ ಕೂಡ ಆಗಿದೆ. ಈ ರೀತಿ ಹಾರ್ಟ್ ಚೆಕಪ್ ಕ್ಯಾಂಪ್ ಅನ್ನ ಮಾಡಿಸಿರೋದ್ರಿಂದ ಜೊತೆಗೆ ಅಲ್ಲಿರ್ತಕ್ಕಂತಹ ಸ್ಥಳೀಯರಿಗೂ ಕೂಡ ಒಂದು ರೀತಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ನಿಮಗೆ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಇದ್ದಲ್ಲಿ ಇದು ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಒಂದು ಜಾಗೃತಿ ಬೇಕಾಗುತ್ತೆ. ಯಾಕಂದ್ರೆ ಜನರು ಸಹಜವಾಗಿ ಆತಂಕದಲ್ಲಿದ್ದಾರೆ. ಸೊ ಹಂಗಾಗಿ ಏನಿಲ್ಲ, ಒಂದು 6 ತಿಂಗಳು ಅಥವಾ ವರ್ಷಕ್ಕೊಮ್ಮೆ ಎಲ್ಲರೂ ಈ ರೀತಿಯಾಗಿ ಒಂದು ಜನರಲ್ ಚೆಕಪ್ ಮಾಡಿಸಿದ್ರೆ ಏನು ಸಮಸ್ಯೆ ಇರೋದಿಲ್ಲ. ಸೊ ಒಂದು ಒಳ್ಳೆಯ ಪುಣ್ಯಸ್ಮರಣೆ ಮಾಡ್ತಾ ಇರುವಂಥದ್ದು, ಜನರಿಗೆ ಮಾದರಿ ಆಗುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಸೊ ತುಮಕೂರು ಭಾಗದಲ್ಲಿ, ತುಮಕೂರು ಅಷ್ಟೇ ಅಲ್ಲ, ಯಾರಿಗೆ ಈ ರೀತಿ ಗೊತ್ತಿರುತ್ತಾರೆ ಎಲ್ಲರೂ ಕೂಡ ಬಂದು ಪ್ರಮುಖವಾಗಿ ಇಲ್ಲಿ ಮೆಡಿಕಲ್ ಚೆಕಪ್ಪನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ 13 ವರ್ಷದ ಬಾಲಕನಿಗೇನೋ ಎದೆನೋವು ಕಾಣ್ತಿತ್ತಂತೆ, ಆತನಿಗೂ ಕೂಡ ಅಲ್ಲಿ ಚೆಕಪ್ ಮಾಡಿ ಏನು ಬೇಕು ಆರಂಭದಲ್ಲಿ ಅಂದರೆ ಪ್ರಾಥಮಿಕ ಹಂತದಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ಬೇಕು ಅದೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ನಮ್ಮ ಪರಿಸ್ಥಿತಿ ಬೇರೆಯವ್ರಿಗೆ ಬರಬಾರ್ದು, ನಾವೆಲ್ಲ ಬಟ್ ಕುಟುಂಬದಲ್ಲಿ ಬೆಳೆದಂಥವ್ರು. ಸೊ ಏನಾದರೂ ಇದಕ್ಕೊಂದು ಮಾಡಬೇಕು ಅಂತಕ್ಕಂಥ ಯೋಚನೆ ಮಾಡಿದಾಗ ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ನಾವು ಹೊತ್ತು ಮಾಡಬೇಕು. ಅದು ಅವನಿಗೆ ನಾವು ಶ್ರದ್ಧೆಯಲ್ಲಿ ನಿಜವಾಗಿ ಅರ್ಥದಿಂದ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿ ನಮ್ಮ ಫ್ಯಾಮಿಲಿಯವ್ರನ್ನ ಕೂತು ಈ ಒಂದು ಆರೋಗ್ಯ ತಪಾಸಣೆಯನ್ನು ವಿಶೇಷವಾಗಿ ಹಾರ್ಟ್ ಚೆಕಪ್ ಕ್ಯಾಂಪನ್ನು ನಾವು ಮಾಡಬೇಕು ಅಂತೇಳಿ ಡಾಕ್ಟರ್ ಕನ್ಸಲ್ಟ್ ಮಾಡಿ, ಮತ್ತು ನಮ್ಮ ಜೀವನ ಶೈಲಿ ಯಾವ ರೀತಿ ಇಟ್ಕೋಬೇಕು. ಇದು ಅವ್ರು ಡಾಕ್ಟ್ರ್ ಹೇಳ್ದಂಗೆ ಎಲ್ಲ ಇಟ್ಕೊಂಡ್ರೂ ಹಾರ್ಟ್ ಅಟ್ಯಾಕ್ ಆಗುತ್ತಿಲ್ಲ ಅಂತಲ್ಲ,
ಬಟ್ ನಮ್ಮದು ಮಿನಿಮಮ್ ರಿಕ್ವೈರ್ಮೆಂಟ್ ಏನು ಅದನ್ನು ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅವೇರ್ನೆಸ್ನ ಬಿಲ್ಡಪ್ ಮಾಡಬೇಕು ಅಂತ ಕಾರಣಕ್ಕೋಸ್ಕರ ಅವನು ಪಂಚಾಯತಿ ಅಧ್ಯಕ್ಷ ಆಗಿದ್ದ. ಅದೇನೋ ಬತ್ತಿತ್ತು ಒಂದು ವಾರದಿಂದ ಸ್ಕೂಲಾಗೆ ಹಂಗೆ ಮನೆ ಕಣಿವಿ ಸುಸ್ತಾಗ್ತಿತ್ತು ಅಂತ ಮನೆಗೆ ಹೋಗಿ ಹೇಳ್ದೆ. ಅದಕ್ಕೆ ಆಗ್ತಿರ್ಲಿಲ್ಲ ತೋರ್ಸೋಕ್ಕೆ. ಅದಕ್ಕೆ ಇಲ್ಲೊಂದು ಪ್ರೋಗ್ರಾಮ್ ಇತ್ತು ಅಂತ ಅಮ್ಮ ಕರ್ಕೊಂಬಂತು. ಇಲ್ಲೇ ತೋರ್ಸೋಗು ಅಂತ ಅಂದಿಸತ್ತೆ. ಅವರು ಎದಿಗೆಲ್ಲ ಏನೇನು ಹಾಕಿ ಕೈಗೆಲ್ಲ ಬೆಲ್ಟ್ ಹಾಕಿ ತೋರಿಸ್ರು. ಆಮೇಲೆ ಇನ್ನೊಬ್ರು ಡಾಕ್ಟ್ರು ಬಂದು ನಿಮಗೆ ಮಾಡಬಾರ್ದು ಅಂತ ಹೇಳಿದ್ಕೆ ಬಿಟ್ರು. ಈಗ ಹೆಂಗಿದೆ ನಿಮಗೆ? ಪರವಾಗಿಲ್ಲ. ಮತ್ತೆ ನೋವು ಕಾಣಿಸ್ಕೊಂಡಿದ್ವಾ? ಈಗ ಹೆಂಗೆ ಪರಿಸ್ಥಿತಿ? ಇದೇ ಊರು ಇದೇ ಸ್ಕೂಲು. ಹೆಬ್ಬಾಕ ಇದೇ ಸ್ಕೂಲು. ಈಗ ಮತ್ತೆ ನೋವು ಕಾಣಿಸ್ಕೊಂಡಿದ್ವಾ? ಯಾವ ತರ ನೋವು ಬರ್ತಾ ಇತ್ತು ನಿಮಗೆ? ಎದೆ ಒಳಗೆ ನೋವು ಹಂಗಾತಿತ್ತು. ಈ ಕಡೆ ಎದೆ ನೋವು ಬತ್ತಿತ್ತು ಒಂದು ವಾರದಿಂದ. ಸ್ಕೂಲಾಗೆ ಹಂಗೆ ಮನೆ ಕಣಿವಿ ಸುಸ್ತಾಗ್ತಿತ್ತು ಅಂತ ಮನೆಗೆ ಹೋಗಿ ಹೇಳ್ದೆ. ಅದಕ್ಕೆ ಆಗ್ತಿರ್ಲಿಲ್ಲ ತೋರ್ಸೋಕ್ಕೆ. ಅದಕ್ಕೆ ಇಲ್ಲೊಂದು ಪ್ರೋಗ್ರಾಮ್ ಇತ್ತು ಅಂತ ಅಮ್ಮ